ಲಾಸ್ಟ್ ಟೈಮು ಕಿಟ್ಗಳು ಬಂದಿದೆ, ಕೆಲವರು ವೆಲ್ಡರ್ಗೆ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ನೀವು ತೊಗೊಳೋದವ್ರ? ಸಿಕ್ಕಿದೆಲ್ಲ ವೆಲ್ಡಿಂಗ್ ಕೆಲವರು ಸಿಕ್ಕಿದೆ, ಕೆಲವರು ಸಿಕ್ಕಿಲ್ಲ. ಅದೇ ಬೋರ್ಡಿಂದ ಎಷ್ಟು ಬಂದಿತ್ತು ಅಷ್ಟು ಕೊಟ್ಟಿರ್ತೀವಿ. ಯಾರು ಸಿಕ್ಕಿಲ್ಲೋ ನೆಕ್ಸ್ಟ್ ಬಂದವರಿಗೆ ನೆಕ್ಸ್ಟ್ ಕೊಡ್ತಾರೆ. ಇವಾಗ ವೆಲ್ಡರ್ಸ್ ಏನಂತೆ ಅದು ಇಂಟಿಮೇಷನ್ ಬರಬೇಕು ಮೇಡಮ್. ವೆಲ್ಡರ್ಸ್ ಇರ್ಲಿ, ಕಾರ್ಪೆಂಟರ್ ಇರ್ಲಿ, ಯಾವ್ದು ಹೇಳಿದ್ದಾರೆ ಮೇಡಮ್. ಆಲ್ರೆಡಿ ಗರ್ಮೆಂಟ್ ಕೊಡ್ತಾರೆ ಮೇಡಮ್. ನೆಕ್ಸ್ಟ್ ಇಂದ ತಾವು ನಮ್ಮಿಂದ ವಿನಂತಿ, ಯಾಕಂದ್ರೆ ಇವರು ಕಷ್ಟ ಪಡೋದು, ನಮ್ಮ ಮನೆಯಿಂದ ಕೊಡೋಂಗೆ ಏನಿಲ್ಲ, ಗೌರ್ಮೆಂಟ್ ಕಡೆಯಿಂದ ಬರೋದು ನಾವು ಕೊಡೋದು. ಅದಕ್ಕೆ ಎಲ್ಲರಿಗೆ ನೀವು ಸ್ವಲ್ಪ ಕೋಆಪರೇಟ್ ಮಾಡಿ ಕೊಡಿಸಿ, ನಿಮ್ಗೂ ದೇವ್ರು ಚೆನ್ನಾಗಿ ಮಾಡ್ತಾರೆ. ಇವತ್ತು ದಿನ ನಾವು DC ಆಫೀಸ್ ಹತ್ರ ಬಂದಿದ್ದೀವಿ. ಸಮಸ್ಯೆ ಏನಂದರೆ, ಸುಮಾರು ವರ್ಷಗಳಿಂದ ಲೇಬರ್ ಡಿಪಾರ್ಟ್ಮೆಂಟ್ ಅವರಿಗೆ ಕಿಟ್ಗಳು ಮತ್ತು ಅಲ್ಲಿ ಸಂಬಂಧಪಟ್ಟ ಅನುಕೂಲಗಳು ಆಗ್ತಾ ಇಲ್ಲ. ಸುಮಾರು ಇವರು ನಮ್ಮ ಜೊತೆಯಲ್ಲಿರೋದು ಸರ್ ತನ್ನ ಹೆಸರು ಸದನ್ ಅಂತ ಇದ್ದಾರೆ. ಇವರು ಲಗ್ಭಗ್ ಒಂದು 25 ವರ್ಷದಿಂದ ಕಾರ್ಪೆಂಟ್ರ್ ಕೆಲಸ ಮಾಡ್ತಾವ್ರೆ. ಆದರೆ ಇವರಿಗೆ ಇವತ್ತುವರೆಗೂ ಕಿಟ್ ಸಿಕ್ಕಿಲ್ಲ. ಸರ್, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಂದರೆ ನಾವು ಎಲ್ಲ ಕಾರ್ಪೆಂಟ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗಬೇಕು ಗೌರ್ಮೆಂಟಿಂದ. ನಿಮ್ಮಂಥವ್ರು ಏನಾರ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. ಇವಾಗ ನಮ್ಮ ಜೊತೆಯಲ್ಲಿ ತಂದಿರು ಮತ್ತು ಪ್ರತಿಯೊಂದಿನ್ನು ಎಲ್ಲರೂ ಇದ್ದಾರೆ. ಇವ್ರು ಎಲ್ಲರೂ ಲೇಬರ್ಸೇ. ಇವ್ರು ಬಂದಿರೋದು ಉದ್ದೇಶ ಏನಂದರೆ, ಇವತ್ತು ದಿನ ಜನಗಳಿಗೆ ಬರ್ತಾ ಇರೋದು ಕಿಟ್ಗಳು ಗೌರ್ಮೆಂಟ್ ಕಡೆಯಿಂದ ಏನೇನು ಬರ್ತಾ ಇದೆ ಅಂತ ಹೇಳ್ತಾವ್ರೆ ಅಷ್ಟೇ. ಇವ್ರಿಗೆ ಯಾರಿಗೆ ಒಬ್ರಿಗೆ ಸಿಕ್ಕಿಲ್ಲ. ಸಿಕ್ಕಿದ್ರೆ ಇಲ್ಲ 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 ನೋಡಿ, ನೀವು ಕಣ್ಣಿಂದ ನೋಡಿ. ನಾನು ಇಷ್ಟೇ ಹೇಳೋದು, ಇವರು ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡಿಕೊಡ್ತಾರೆ? ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, DC ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀನಿ. ಇವ್ರು ಎಲ್ಲರೂ ಲೇಬರ್ಸ್ ಇದ್ದಾರಲ್ಲ, ಲೇಬರ್ಸ್ ಅವ್ರ ಮೇಲೆ ಗಮನ ಕೊಡಿ. ಮತ್ತು ನಮ್ಮ ಶಾಸಕರಾದ ಜಿ ಕತ್ತೂರು ಮಂಜುನಾಥ್ ಸರ್ ಅವ್ರು ಎಲ್ಲರೂ ಇವ್ರ ಮೇಲೆ ಗಮನ ಕೊಟ್ಟು ಇವ್ರಿಗೆ ಕಷ್ಟಪಡ್ತಾ ಇರೋ ಜನಗಳಿಗೆ ಲೇಬರ್ ಕಾರ್ಡ್ ಜೊತೆಯಲ್ಲಿ ಅವ್ರಿಗೆ ಕಿಟ್ಗಳು ಸಿಗಬೇಕು. ಅವ್ರ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಆದರೆ ಅವ್ರಿಗೂ ಇವತ್ತುವರೆಗೂ ಬುಕ್ಕುಗಳದ್ದು ಕಿಟ್ಟು ಸಿಕ್ಕಿಲ್ಲ. ಯಾರಿಗೆ ಸಿಕ್ಕಿದೆ ಕಿಟ್ಟುಗಳು? ಇಂಥ ಹಲವಾರು ಸಮಸ್ಯೆ ಇದೆ ಕೋಲಾರದಲ್ಲಿ. ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಲೇಬರ್ಸ್ ಕೆಲಸ ಮಾಡ್ತಾ ಇರೋದ್ರಿಂದ ಇವನ್ ಏನಂದರೆ, ನಾನು ಇವರು ಎಷ್ಟು ಮಾತ್ರ ಇರೋದು, ಸುಮಾರು ಒಂದು 20-25 ಜನ ಇರ್ಬೋದು. ಇನ್ನೂ ಕೆಲವರು ಅಲ್ಲಿ ಇದ್ದಾರೆ. 10,000 ಜನ ಕೋಲಾರದಲ್ಲಿ ಲೇಬರ್ಸ್ ಇದ್ದಾರೆ. ಇವಾಗ ಮಾಡಿರೋದು ಲೇಬರ್ ಕಾರ್ಡ್, ಇವ್ರು ಮಾಡಿರೋದು ಲೇಬರ್ಸ್ ಕಾರ್ಡ್ ಎಲ್ಲ ಇದೆ. ಆದರೆ ಇವತ್ತುವರೆಗೂ ಇವ್ರಿಗೆ ಕಿಟ್ ಸಿಕ್ಕಿಲ್ಲ. ಯಾರು ಕೆಲಸ ಮಾಡಲ್ಲ ಅಂಥ ವ್ಯಕ್ತಿಗಳಿಗೆ ಕಿಟ್ ಸಿಗ್ತಾ ಇದೆ, ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ಇದು ಏನು ನಮಗೆ ಕೇಳಿ ಬೇಜಾರಾಗ್ತದೆ. ನೋಡಿ, ಅವ್ರದ್ದು ಪ್ರಾಬ್ಲಮ್ ಇವಾಗ ಹೇಳೋಕ್ಕೆ ಇವತ್ತು DC ಆಫೀಸರ ಬಂದಿದ್ದೀವಿ. ಸರ್, ತಮ್ಮ ಪ್ರಾಬ್ಲಮ್ ಸರ್ ತಮ್ಮ ಮೊದಲು? ನಾವು ಕಾರ್ಪೆಂಟ್ರಿ ವರ್ಕ್ ಆಗಿ ನಾವು ಸುಮಾರು 40 ವರ್ಷ ಆಗಿದೆ. 40 ವರ್ಷದಿಂದ ನಾವು ಸುಮಾರು 20 ವರ್ಷ ಆಗಿದೆ ನಮ್ಮ ಲೇಬರ್ ಕಾರ್ಡ್ ಮಾಡಿಸಿ ನಾವು. ಆದರೆ ನಮಗೆ ಇವತ್ತು ಇದರಲ್ಲಿ ಏನು ಬೆನಿಫಿಟ್ ನಮಗೆ ಸಿಕ್ಕಿಲ್ಲ. ಜನ ಹೇಳ್ತಾರೆ ರಿನ್ಯೂವಲ್ ಮಾಡಿಸಿ ಅಂತ ಎಲ್ಲ ಮಾಡಿಸಿದ್ದೀರಿ. 2-3 ಕಿತ ರಿನ್ಯೂವಲ್ ಮಾಡಿಸಿ ಕೂಡ ನಮಗೇನು ಅದರಲ್ಲಿ ಬೆನಿಫಿಟ್ ಬರಿಲ್ಲ. ಅದಕ್ಕೋಸ್ಕರ ನಾವು ಇವಾಗೇನು ಈಗ ಒಂಥರ ಮೇಡಮ್ ಹತ್ರ ಬಂದು ನಾವು ರಿಕ್ವೆಸ್ಟ್ ಮಾಡೋಣ, ನಮ್ಮ ಪ್ರಾಬ್ಲಮ್ನ ಅಲ್ಲಿ ರಿಕ್ವೆಸ್ಟ್ ಮಾಡೋಣ ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ಸಂಸತ್ತು ತಗೊಂಡು ಇಂಥ ನಿಜ ವಿಡಿಯೋಗಳು ನೀವು ಜನಗಳಿಗೆ ಶೇರ್ ಮಾಡಬೇಕು. ಪ್ರತಿ ಗ್ರೂಪ್ನಲ್ಲಿ ಆಗಬೇಕು. ಮತ್ತು ಯಾರ್ಯಾರಿಗೆ ನಮ್ಮ ಚಾನಲ್ ಕಡೆಯಿಂದ ವಿನಂತಿ, ಯಾರ್ಯಾರಿಗೆ ಕಿಟ್ಟುಗಳು, ಯಾರ್ಯಾರಿಗೆ ಲೇಬರ್ ಕಾರ್ಡು ರಿನ್ಯೂವಲ್ಗಳು ಆಗ್ತಾ ಇಲ್ಲ, ಅವರು ಬಂದು ನಮ್ಮ ಜೊತೆಯಲ್ಲಿರೋ ಶಫಿ ಸಾಹೇಬ್ ಮತ್ತು ಫಸ್ಲೂರ್ ಅವ್ರಿಗೆ ನೀವು ಭೇಟಿ ಮಾಡಿ. ಏನಾದರೂ ನಿಮ್ಮ ಸಮಸ್ಯೆ ಇದ್ದರೆ ಅವರಿಗೆಲ್ಲ ಲೇಬರ್ಸ್ಗೆ, ವೆಲ್ಡರ್ಸ್ಗೆ ಮತ್ತು ಕಾರ್ಪೆಂಟರು ಇರು ಕೆಲಸ ಮಾಡೋರಿಗೆ ಎಲ್ಲರಿಗೆ ಇವರು ಅದ್ರ ಬಗ್ಗೆ ಗಮನ ಕೊಟ್ಟು ಆ ಕೆಲಸ ಮಾಡಿಕೊಡ್ತಾರೆ. ಇದು ನಂದು ವಿನಂತಿ ಇಷ್ಟೇ ನಮ್ಮ ಜಿಲ್ಲಾಧಿಕಾರಿಗೆ. ಸ್ವಲ್ಪ ಇವ್ರ ಮೇಲೆ ಗಮನ ಕೊಟ್ಟು ಇವರಿಗೆ ಕಿಟ್ಟುಗಳು ಬಂದಂಗೆ ಮಾಡಿಕೊಡಿ. ಓಕೆ ಸರ್. ಯಶವಂತ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜಾವೀದ್ ಜಬ್ಬಾರ್. ಇವತ್ತು ದಿವಸ ನಾವು ಜಿಲ್ಲಾಧಿಕಾರಿ ಮತ್ತು ನಮ್ಮ ಜೊತೆಯಲ್ಲಿ ವರಲಕ್ಷ್ಮಿ ಮೇಡಮ್ ಅವರು ಇದ್ದಾರೆ.
ಇದು ಕೆಲವರಿಗೆ ಸಮಸ್ಯೆ ಆಗಿತ್ತು ಲೇಬರ್ ಕಾರ್ಡ್ ಬಗ್ಗೆ ಮತ್ತು ರಾಜೇಶ್ವರಿ ಮೇಡಮ್ ಇದ್ದಾರೆ. ಸಮಸ್ಯೆ ಏನಂದ್ರೆ ಇವರು ಲೇಬರ್ಸ್ ಕಾರ್ಡ್ ಮಾಡಿದ್ದಾರೆ ಆದರೆ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ. ಇವಾಗ ನಾವು ಮೇಡಮ್ಗೆ ಅದ್ರ ಮೇಲೆ ಗಮನ ಕೊಡಕ್ಕೆ ಹೇಳಿದ್ದೀವಿ. ಮೇಡಮ್ ಈ ಪ್ರಾಬ್ಲಮ್ ನಡೀತಾ ಇದೆ, ತಾವು ಏನು ಹೇಳ್ತೀರಾ ಮೇಡಮ್? ಇಲ್ಲ ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ. ಯಾರ್ಯಾರು ಸೀನಿಯರಿಟಿ ಇದೆ ಅದ್ರ ಮೇಲೆ ಕಿಟ್ಟನ್ನ ನಮ್ಮ ಇನ್ಸ್ಪೆಕ್ಟರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ ಥರ ತಮ್ಗೆ ಯಾರಿಗಾರು ಬಂದಿಲ್ಲ ಅಂತಂದ್ರೆ ಯಾರು ಬಂದಿಲ್ಲ ಅವ್ರಿಗೆ ಲಿಸ್ಟ್ ಕೊಡಿ, ನಾವು ನೆಕ್ಸ್ಟ್ ಫರ್ದರ್ ಕಿಟ್ಸ್ ಬಂದಾಗ ಅವರಿಗೆ ನ್ಯಾಯಯುತವಾಗಿ ಅವರಿಗೆಲ್ಲ ತಲುಪುವಂಗೆ ನಾವು ಕ್ರಮ ವಹಿಸ್ತೀವಿ. ನೋಡಿ, ಇನ್ನೊಂದು ನಮ್ಮ ಮೇಡಮ್ ಇದ್ದಾರೆ ರಾಜೇಶ್ವರಿ ಮೇಡಮ್ ಅವರೇ, ಇವಾಗ ಕೆಲವರು ನಿಮ್ಮ ಹತ್ರ ರಿನ್ಯೂವಲ್ ಆಗ್ತಾ ಇದ್ದಾರೆ. ರಿನ್ಯೂವಲ್ ಆದರೆ ಅವರು 100% ಕೆಲಸ ಮಾಡ್ತಾ ಇರೋದು ರೀತಿ ಅಲ್ಲಿ ನೀವು ಹೋಗ್ಬಿಟ್ಟು ಅವಾಗಲೇ ಮೇಡಮ್ ಹೇಳಿದ್ರು ಫೀಲ್ಡ್ ವರ್ಕಲ್ಲಿ ಮಾಡಿಬಿಟ್ಟು ನೋಡಿದ್ರು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅಂತ ವ್ಯಕ್ತಿಗಳಿಗೆ ರಿಜೆಕ್ಟ್ ಆಗ್ತಾ ಇದೆ. ಕಾರಣ ಏನು? ನಾವು ರಿಜೆಕ್ಟ್ ಮಾಡ್ತಾರಲ್ಲ, ಸೇವಾ ಕೇಂದ್ರ ಅಂತ ಬಂದಿದೆ ನಮ್ಮ ಬೋರ್ಡಿಂದ, ಅವ್ರು ಫೀಲ್ಡ್ ವರ್ಕ್ ಮಾಡ್ತಾರೆ. ಅವ್ರು ಫೀಲ್ಡ್ ವರ್ಕ್ ಮಾಡಿ ಅವರು ನಮಗೆ ರಿಪೋರ್ಟ್ ಕೊಡ್ತಾರೆ. ಇದು ನಾವು ರಿಜೆಕ್ಟ್ ಮಾಡ್ತಾರೆ. ಸೇವಾ ಕೇಂದ್ರದ ಸ್ಟಾಫ್ ಅವರು. ಮತ್ತೆ ತಮ್ಮ ಕಡೆಯಿಂದ ವಿನಂತಿ, ಇವಾಗ ಲೇಬರ್ಸ್ ಕಾರ್ಡ್ ಅವರಿಗೆ ಲಾಸ್ಟ್ ಟೈಮ್ ನೀವು ಯಾರಿಗೆ ಕಿಟ್ ಸಲ್ಲಿಸಿದ್ದೀರಾ? ಸೊ ಲಾಸ್ಟ್ ಟೈಮು ಎಲ್ಲ ಥರ ಕ್ಯಾಟಗರಿ ಅವರು ಕೊಟ್ಟಿದ್ದೀವಿ. ಈ ಸಲ ಸೇಫ್ಟಿ ಕಿಟ್ ಬಂದಿದೆ. ನೀವು ಅವಾಗಲೇ ಮಹಾಲಕ್ಷ್ಮಿ ಮೇಡಮ್ ಅವರಿಗೆ ಹೇಳಿದ್ರು ನೀವು ಲಾಸ್ಟ್ ಟೈಮ್ ಕಿಟ್ ಯಾವುದು ಕಿಟ್ ಬಂದಿದ್ದು? ಎಕ್ಸಾಂಪಲ್ ಅಂದ್ರೆ ವೆಲ್ಡರ್ಸ್ಗೆ, ಪೈಂಟರ್ಸ್ಗೆ ಮೈಲೇಜ್ ಬ್ಯಾಕ್ ಬಂದಿದೆ. ಇಲ್ಲ ಮೇಡಮ್, ಆಲ್ಮೋಸ್ಟ್ ಈ ಆಗಿದೆ. safety kit ಬಂದಿದೆ. ಒಂದು ವರ್ಷ ಹಿಂದ್ಗಡೆ ಕಿಟ್ಗಳು ಬಂದಿದೆ. ಲಾಸ್ಟ್ ನಾವು ಮಾಹಿತಿ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಅವರೇ, ಲಾಸ್ಟ್ ಟೈಮು ಕಿಟ್ಗಳು ಬಂದಿದೆ, ಕೆಲವರು ವೆಲ್ಡರ್ಗೆ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ನೀವು? ತೊಗೊಳೋದವ್ರೆ ಸಿಕ್ಕಿದಲ್ಲ? ವೆಲ್ಡಿಂಗ್ ಕೆಲವರು ಸಿಕ್ಕಿದೆ, ಕೆಲವರು ಸಿಕ್ಕಿಲ್ಲ. ಬಂದಿಲ್ಲ. ಅದೇ ಬೋರ್ಡಿಂದ ಎಷ್ಟು ಬಂದಿರುತ್ತೋ ಅಷ್ಟು ಕೊಟ್ಟಿರ್ತೀವಿ. ಯಾರು ಸಿಕ್ಕಿಲ್ಲೋ ನೆಕ್ಸ್ಟ್ ಬಂದವ್ರಿಗೆ ನೆಕ್ಸ್ಟ್ ಕೊಡ್ತಾರೆ. ಇವಾಗ ವೆಲ್ಡರ್ಸ್ ಏನೈತೆ ಅದು ಇಂಟಿಮೇಷನ್ ಬರಬೇಕು ಮೇಡಮ್. ವೆಲ್ಡರ್ಸ್ ಇರಲಿ, ಕಾರ್ಪೆಂಟರ್ ಇರಲಿ, ಯಾವ್ದು ಇರಲಿ. ಅವರು ಹೇಳಿದ್ದಾರೆ ಮೇಡಮ್, ಆಲ್ರೆಡಿ ಗಮನ ಕೊಡ್ತಾರೆ ಮೇಡಮ್. ನೆಕ್ಸ್ಟ್ ಇಂದ ತಾವು ನಮ್ಮಿಂದ ವಿನಂತಿ, ಯಾಕಂದ್ರೆ ಇವರು ಕಷ್ಟಪಡೋರು. ನಮ್ಮ ಮನೆಯಿಂದ ಕೊಡೋಂಗೆ ಏನಿಲ್ಲ, ಗೌರ್ಮೆಂಟ್ ಕಡೆಯಿಂದ ಬರೋದು ನಾವು ಕೊಡೋದು. ಅದಕ್ಕೆ ಎಲ್ಲರಿಗೆ ನೀವು ಸ್ವಲ್ಪ ಕೋಆಪರೇಟ್ ಮಾಡಿ ಕೊಡಿಸಿ, ನಿಮಗೂ ದೇವ್ರು ಚೆನ್ನಾಗಿ ಮಾಡ್ತದೆ. ನೆಕ್ಸ್ಟ್ ಟೈಮ್ ಬಂದಾಗ ಇಂಟಿಮೇಷನ್ ನೋಡಿ, ಇಂಥ ವಿಡಿಯೋ ನೋಡೋದು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪೇಜ್ಗೆ ಫಾಲೋ ಮಾಡಿ. S1 ಕನ್ನಡ, ನಿಮ್ಮ ವಯಸ್ಸು ನಿಮ್ಮ ಹಕ್ಕು. पूरा एक करा को पूरा भी तुम्हें भी आपको नहीं पढ़ना कि वो तो बता कि कट कर दो ना। आना क्या करना वो क्या ये तो सामान ले जा रहा है जरा नहीं। और राजेश